ಬೈಲಹೊಂಗಲ ನಗರದ ಮಿನಿ ವಿಧಾನಸೌಧದ ಪಕ್ಕದಲ್ಲಿ ಈಜುಕೊಳದ ಬಳಿಯಲ್ಲಿ ನಿರ್ಮಾಣ ಹಂತದಲ್ಲಿರುವ ಶ್ರೀ ಬಸವೇಶ್ವರ ಉದ್ಯಾನವನದಲ್ಲಿ ಪ್ರತಿಷ್ಠಾಪಿಸಲಾಗುತ್ತಿರುವ ಸುಮಾರು 22 ಲಕ್ಷ ವೆಚ್ಚದ ಅಶ್ವಾರೂಢ ಬಸವೇಶ್ವರ ಕಂಚಿನ ಪ್ರತಿಮೆಗೆ ಅಂತಿಮ ರೂಪ ನೀಡುವ ನಿಟ್ಟಿನಲ್ಲಿ ಸೋಮವಾರ ಶಾಖಾ 3000 ಮಠದ ಪ್ರಭು ನೀಲಕಂಠ ಸ್ವಾಮೀಜಿ ಹಾಗೂ ಶಾಸಕ ಮಹಾಂತೇಶ್ ಕೌಜಲ್ಗಿ ನೇತೃತ್ವದ ನಿಯೋಗ ಮಹಾರಾಷ್ಟ್ರದ ಕೊಲ್ಲಾಪುರಕ್ಕೆ ಭೇಟಿ ನೀಡಿ ಶಿಲ್ಪ ನಿರ್ಮಾಣ ಕಾರ್ಯವನ್ನು ಪರಿಶೀಲಿಸಿತು. ಪೂಜ್ಯ ಪ್ರಭು ನೀಲಕಂಠ ಸ್ವಾಮೀಜಿಗಳ ಮಾರ್ಗದರ್ಶನದಲ್ಲಿ ನಿರ್ಮಾಣಗೊಳ್ಳುತ್ತಿರುವ ಈ ಭವ್ಯ ಪ್ರತಿಮೆಯ ಕೆಲಸ ಈಗಾಗಲೇ ಸುಮಾರು 60% ಪೂರ್ಣಗೊಂಡಿದ್ದು, ಪ್ರತಿಮೆಯ ಆಕರ್ಷಕತೆ, ಶಿಲ್ಪಕಲೆಯ ನೈಪುಣ್ಯ ಹಾಗೂ ಬಸವಣ್ಣನ ವ್ಯಕ್ತಿತ್ವಕ್ಕೆ ತಕ್ಕಂತೆ ಅಂತಿಮ ರೂಪ ನೀಡುವ ಕುರಿತು ಶಿಲ್ಪಿಗೆ ಅಗತ್ಯ ಸಲಹೆ ಸೂಚನೆಗಳನ್ನು ನಿಯೋಗ ನೀಡಿತು. ಈ ಸಂದರ್ಭದಲ್ಲಿ ಮಾತನಾಡಿದ ಶಾಸಕ ಮಹಾಂತೇಶ್ ಕೌಜಲ್ಗಿ, ಬೈಲಹೊಂಗಲದ ಹೆಮ್ಮೆಯ ಸಂಕೇತವಾಗುವಂತೆ ಅಶ್ವಾರೂಢ ಬಸವೇಶ್ವರರ ಪ್ರತಿಮೆಯನ್ನು ಅತ್ಯಂತ ಸುಂದರ ಹಾಗೂ ಕಲಾತ್ಮಕವಾಗಿ ನಿರ್ಮಿಸಲಾಗುವುದು. ಉದ್ಯಾನವನವನ್ನು ಆಧುನಿಕ ರೀತಿಯಲ್ಲಿ ಅಭಿವೃದ್ಧಿಪಡಿಸುವ ಜೊತೆಗೆ ಅದರ ಸುತ್ತಮುತ್ತ ಬಸವಣ್ಣನ ವಚನಗಳನ್ನು ಅಳವಡಿಸಿ ಜನರಿಗೆ ಅವರ ತತ್ವ ಸಂದೇಶಗಳನ್ನು ಪರಿಚಯಿಸುವ ವಚನ ಭಂಡಾರವನ್ನು ನಿರ್ಮಿಸಲು ಕ್ರಮ ಕೈಗೊಳ್ಳಲಾಗುವುದು ಎಂದು ತಿಳಿಸಿದರು. ಕೊಲ್ಲಾಪುರಕ್ಕೆ ತೆರಳಿದ್ದ ನಿಯೋಗದಲ್ಲಿ ಲಿಂಗಾಯತ ವೀರಶೈವ ಮಹಾಸಭಾದ ತಾಲೂಕು ಅಧ್ಯಕ್ಷ ಡಾಕ್ಟರ್ ಎನ್ ಬಾಳಿ, ಜಾಗತಿಕ ಲಿಂಗಾಯತ ಮಹಾಸಭಾದ ನಗರ ಅಧ್ಯಕ್ಷ ಮಹೇಶ್ ಕೊಟಗಿ, ರಾಷ್ಟ್ರೀಯ ಬಸವದಳ ಪ್ರಧಾನ ಕಾರ್ಯದರ್ಶಿ ವೀರೇಶ್ ಹಲ್ಕಿ, ಚಿತ್ರನಟ ಶಿವರಂಜನ್ ಬೋಳನ್ನವರ್, ಮುಖಂಡ ಮಲ್ಲೇಶ್ ಬೆಲ್ಲದ್, ಪುರಸಭೆಯ ಮಾಜಿ ಅಧ್ಯಕ್ಷ ಬಸವರಾಜ ಜನ್ಮಟ್ಟಿ, ಮಾಜಿ ಉಪಾಧ್ಯಕ್ಷ ಮಹಾಂತೇಶ್ ತುರ್ಮರಿ ಉಪಸ್ಥಿತರಿದ್ದರು.